ಬ್ರೇಕ್ ಆದಮೇಲೆ ಫೋಕಸ್ ಫೈಗೆ ಮತ್ತೆ ಸ್ವಾಗತ. 300 ಕೋಟಿ ರೂಪಾಯಿಯ ಆಡಂಬರದ ಬಂಗ್ಲೆ ಇದ್ದರೇನು, 1000 ರೂಪಾಯಿಯ ಸೆಕೆಂಡ್ ಹ್ಯಾಂಡ್ ಬೈಕ್ ಇದ್ದರೇನು, ಪ್ರಕೃತಿಯ ಪ್ರಳಯದ ಮುಂದೆ ಎಲ್ಲವೂ ಒಂದೇ ಅನ್ನೋದನ್ನು ನಮ್ಮ ಭಾರತದ ಮಿಲೇನಿಯಂ ಸಿಟಿ ಸಾಬೀತು ಮಾಡಿದೆ. ದೇಶದ ಅತ್ಯಂತ ಶ್ರೀಮಂತ ನಗರಿ, ಬಿಲಿಯನಿಯರ್ಗಳ ಸಾಮ್ರಾಜ್ಯ ಗುರುಗ್ರಾಮದಲ್ಲಿ ಸುರಿದ ಭಾರೀ ಮಳೆಯಿಂದ ಉಂಟಾದ ಜಲಪ್ರಳಯದ ಶಾಕಿಂಗ್ ರಿಪೋರ್ಟ್. ಕುಬೇರರು, ಶ್ರೀಮಂತ ಉದ್ಯೋಗಿಗಳ ಸ್ವರ್ಗದಲ್ಲಿ ಜಲತಾಂಡವ, ಮುಳುಗಿತು ಗುರುಗ್ರಾಮ. ದೇಶದ ಅತ್ಯಂತ ಶ್ರೀಮಂತ ನಗರಿ, ಬಿಲಿಯನರ್ಗಳ ಸಾಮ್ರಾಜ್ಯ ಗುರುಗ್ರಾಮ ಅಂದರೆ ಗುರುಗಾಂವ್ನಲ್ಲಿ ಸುರಿದ ಒಂದೇ ಒಂದು ಮಳೆಗೆ ಇಡೀ ನಗರವೇ ಜಲಸಮಾಧಿಯಾಗಿದೆ. ಕೋಟಿ ಕೋಟಿ ಬೆಲೆ ಬಾಳುವ ಲಕ್ಸುರಿ ಕಾರುಗಳು ನೀರಿನಲ್ಲಿ ಈಜಾಡ್ತಿದ್ರೆ, ಕೋಟ್ಯಾಧಿಪತಿಗಳ ಫ್ಲ್ಯಾಟ್ಗಳ ಮುಂದೆಗೆ ಮಳೆ ನೀರು ರಾಕ್ಷಸನಂತೆ ಹರಿತಾ ಇದೆ. ಕೇವಲ ಕೆಲವೇ ಗಂಟೆಗಳಲ್ಲಿ ಸುರಿದ ಬರೋಬ್ಬರಿ 75 ಮಿಲಿಮೀಟರ್ ಮಳೆಗೆ ದೇಶದ ಅತ್ಯಂತ ಹೈಟೆಕ್ ನಗರ ಗುರುಗ್ರಾಮ ಸಂಪೂರ್ಣವಾಗಿ ಮಂಡಿಯೂರಿ ನಿಂತಿದೆ. ದೆಹಲಿಗೆ ಹೊಂದಿಕೊಂಡಂತಿರುವ ಈ ಸೈಬರ್ ಸಿಟಿಯಲ್ಲಿ ಸೃಷ್ಟಿಯಾದ ಜಲಪ್ರಳಯ ಶ್ರೀಮಂತ ಬಡವ ಎಂಬ ಯಾವುದೇ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ನರಕ ದರ್ಶನ ಮಾಡಿಸಿದೆ. ಬರೋಬ್ಬರಿ 300 ಕೋಟಿ ರೂಪಾಯಿ ಕೊಟ್ಟು ಕೊಂಡುಕೊಂಡ ಐಷಾರಾಮಿ ಫ್ಲ್ಯಾಟ್ಗಳಿರಲಿ ಅಥವಾ ರಸ್ತೆಯಲ್ಲಿ ಚಲಿಸುವ ಕೋಟಿ ಮೌಲ್ಯದ ಲಕ್ಸುರಿ ಕಾರ್ಗಳಿರಲಿ, ನಗರದ ಕೆಟ್ಟ ಚರಂಡಿ ವ್ಯವಸ್ಥೆ ಮತ್ತು ಪ್ರಕೃತಿಯ ರೌದ್ರ ನರ್ತನದ ಮುಂದೆ ಯಾವುದೂ ಲೆಕ್ಕಕ್ಕಿಲ್ಲದಂತಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಜನ ಹಂಚಿಕೊಂಡ ಅನುಭವಗಳಿಂದ ಈ ಜಲಪ್ರಳಯದ ಭೀಕರತೆ ಜಗತ್ತಿಗೆ ತಿಳಿಯುವಂತಾಗಿದೆ. ಇನ್ನು ಈ ದುರಂತದಲ್ಲಿ ಅತ್ಯಂತ ಹೆಚ್ಚು ನರಳಿದ್ದು ಮಾತ್ರ ಅಮಾಯಕ ಶಾಲಾ ಮಕ್ಕಳು. ಪ್ರಮುಖ ರಸ್ತೆಗಳಲ್ಲಿ ಮಳೆ ನೀರು ಹೆದ್ದಾರಿಯನ್ನೇ ಆಪೋಷಣ ತೆಗೆದುಕೊಂಡಿದ್ದರಿಂದ ಶಾಲಾ ಬಸ್ಗಳು ಹಾಗೆ ರೋಗಿಗಳನ್ನು ಕರೆದೊಯ್ಯುತ್ತಿದ್ದ ಆಂಬ್ಯುಲೆನ್ಸ್ಗಳು ಗಂಟೆಗಟ್ಟಲೆ ನೀರಿನಲ್ಲಿ ಸಿಲುಕಿಕೊಂಡು ಪ್ರತಿದಿನ ಅರ್ಧ ಗಂಟೆಯಲ್ಲಿ ಮನೆ ತಲುಪ್ತಾ ಇದ್ದ ಶಾಲಾ ಮಕ್ಕಳು ಮಳೆ ನೀರಿನ ನಡುವೆ ಬಸ್ನಲ್ಲೇ 5 ರಿಂದ 6 ಗಂಟೆಗಳ ಕಾಲ ಕಣ್ಣೀರು ಹಾಕುತ್ತಾ ಪರದಾಡುವಂತಾಗಿದೆ. ಪರಿಸ್ಥಿತಿ ಕೈಮೀರಿ ಹೋಗಿದ್ದನ್ನು ಕಂಡ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಕ್ಷಣವೇ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಗುರುಗ್ರಾಮ ಜಿಲ್ಲೆಯ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳನ್ನು ಬಂದ್ ಮಾಡಿ ಆನ್ಲೈನ್ ತರಗತಿಗಳನ್ನು ನಡೆಸುವಂತೆ ಸೂಚಿಸಲಾಗಿದೆ. ಇಷ್ಟೇ ಅಲ್ಲದೆ ಐಟಿ-ಬಿಟಿ ಮತ್ತು ಪ್ರಮುಖ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ತಮ್ಮ ಉದ್ಯೋಗಿಗಳಿಗೆ ಮನೆಗಳಿಂದಲೇ ಕೆಲಸ ಮಾಡಲು ಅವಕಾಶ ನೀಡುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಮಿಲೇನಿಯಂ ಸಿಟಿ ಎಂದು ಕರೆಯಲ್ಪಡುವ ಕೋಟ್ಯಾಂತರ ರೂಪಾಯಿ ತೆರಿಗೆ ಪಾವತಿಸುವ ಗುರುಗ್ರಾಮದ ಈ ದುಸ್ಥಿತಿ ಈಗ ಇಡೀ ದೇಶಕ್ಕೆ ನಾಚಿಕೆಗೇಡಿನ ವಿಷಯವಾಗಿದೆ. ಬರೀ ಎತ್ತರದ ಕಟ್ಟಡಗಳು, ಗ್ಲಾಸ್ ಆಫೀಸ್ಗಳನ್ನು ಕಟ್ಟಿದರೆ ಸಾಲದು, ಸರಿಯಾದ ಮೂಲಸೌಕರ್ಯ ಮತ್ತು ಚರಂಡಿ ವ್ಯವಸ್ಥೆ ಇಲ್ಲದಿದ್ದರೆ ಎಂತಹ ದೊಡ್ಡ ನಗರವಾದರೂ ಒಂದು ಮಳೆಗೆ ಈಜುಕೊಳವಾಗುತ್ತೆ ಎಂಬುದಕ್ಕೆ ಗುರುಗ್ರಾಮವೇ ಜ್ವಲಂತ ಸಾಕ್ಷಿ. ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಇಲ್ಲಿನ ಜನ ನೀರಲ್ಲೇ ಬದುಕಬೇಕಾಗತ್ತೆ.